ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿ ವಾರ್ಡ್ 14ರಲ್ಲಿ ಜನಸೇವೆಗೆ ಒತ್ತು ನೀಡುವ ಮೂಲಕ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಹೇರೋಹಳ್ಳಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಲೋಕೇಶ್ ಗೌಡ್ರು ಹಾಗೂ ಹೇರೋಹಳ್ಳಿ ವಾರ್ಡ್ ಕಾಂಗ್ರೆಸ್ ಜಿಬಿಎ ಅಭ್ಯರ್ಥಿಯಾದ ಶೋಭಾ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಂಜೀವಿನಿ ಗ್ಲೋಬಲ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ವರ್ಷಾ ವೈಲ್ಡ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಅವಶ್ಯಕತೆ ಇರುವವರಿಗೆ ಉಚಿತ ಕನ್ನಡಕ ವಿತರಣೆ ಮತ್ತು ಲಯನ್ ಕ್ಲಬ್ ಆಫ್ ಬೆಂಗಳೂರು ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸ್ಥಳೀಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ, ಹೃದಯ ರೋಗ ತಪಾಸಣೆ, ಇಸಿಜಿ, ಬಿಪಿ, ಶುಗರ್, ಸಾಮಾನ್ಯ ರೋಗ ತಪಾಸಣೆ, ಕಿವಿ, ಮೂಗು, ಗಂಟಲು ತಪಾಸಣೆ, ಮಹಿಳೆಯರಿಗೆ ಗರ್ಭಕೋಶ ಪರೀಕ್ಷೆ ಮತ್ತು ಸಲಹೆ, ಮೂಳೆ ಮತ್ತು ಕೀಲು ರೋಗ ತಪಾಸಣೆ ಮಾಡಿಸಿಕೊಂಡರು. ಇದೇ ವೇಳೆ ರಕ್ತದಾನ ಮಾಡುವ ಮೂಲಕ ಹಲವರು ಮಾನವೀಯತೆ ಮೆರೆದರು. ಇನ್ನು ಇದೇ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳನ್ನು ತೊರೆದು ಹಲವು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕ್ಷೇತ್ರದ ಶಾಸಕರಾದ ಶ್ರೀ ಎಸ್.ಟಿ. ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹೇರೋಹಳ್ಳಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಲೋಕೇಶ್ ಗೌಡ್ರು ಹಾಗೂ ಹೇರೋಹಳ್ಳಿ ವಾರ್ಡ್ ಕಾಂಗ್ರೆಸ್ ಜಿಬಿಎ ಅಭ್ಯರ್ಥಿಯಾದ ಶೋಭಾ ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜನರ ಆರೋಗ್ಯದ ಕಾಳಜಿಯಿಂದಾಗಿ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ವಿವಿಧ ಪಕ್ಷಗಳ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿರುವುದು ಹೇರೋಹಳ್ಳಿ ವಾರ್ಡ್ನ ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದೆ. ಒಟ್ಟಾರೆ ಆರೋಗ್ಯ ಸೇವೆ, ರಕ್ತದಾನ, ಉಚಿತ ಕನ್ನಡಕ ವಿತರಣೆ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಮೂಲಕ ಹೇರೋಹಳ್ಳಿ ವಾರ್ಡ್ 14ರಲ್ಲಿ ಜನಸೇವೆ ಮತ್ತು ರಾಜಕೀಯ ಚಟುವಟಿಕೆಗಳು ಒಂದೇ ವೇದಿಕೆಯಲ್ಲಿ ಗಮನ ಸೆಳೆದವು. ಎಲ್ಲರಿಗೂ ನಮಸ್ಕಾರ. ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇರೋಹಳ್ಳಿ ವಾರ್ಡ್ನಲ್ಲಿ ನಮ್ಮ ಸೀನಣ್ಣ ಹಾಗೂ ಲೋಕೇಶ್ ಅವರ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ಶಿಬಿರ ನಡೆಸ್ತಾ ಇದ್ದಾರೆ. ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಲೋಕೇಶ್ ಅಣ್ಣವರು ಯಾವಾಗಲೂ ಪ್ರತಿ ವರ್ಷ ಅಲ್ಲ ಪ್ರತಿಯೊಂದು ಕಾರ್ಯಕ್ರಮ ಯಾವ್ದಾರ ಒಂದು ಆರ್ಗನೈಸ್ ಮಾಡ್ತಾರೆ. ನಮ್ಮ MLA ಅವರ ನೇತೃತ್ವದಲ್ಲಿ ಆರ್ಗನೈಸ್ ಮಾಡ್ತಾ ತುಂಬ ಪಬ್ಲಿಕ್ಕಿಗೆ ನೋಡ್ರಿ, ಲಾಸ್ಟ್ ರಂಗೋಲಿ ಕಾಂಪಿಟೇಷನ್ನೇ ಆಗಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಅಂದರೆ ಇಡೀ 12 ವಾರ್ಡಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ನಾನು ನೋಡ್ದಂಗೆ ಹೇರೋಹಳ್ಳಿ ಒಂದಾಗಿರ್ತದೆ. ಅದೇ ರೀತಿ ಇವತ್ತು ನಾವು ಹೆಲ್ತ್ ಕ್ಯಾಂಪ್ ಅಂತ ಅಂದ್ಕೊಂಡು ಬಂದಿದ್ದು, ಆದರೆ ಈ ಮಟ್ಟಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದಾರಂತ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ತುಂಬ ಖುಷಿಯಾಗುತ್ತೆ. ಅವ್ರದ್ದು ಸಂಘಟನೆ ಆಗಲಿ, ಪ್ರತಿಯೊಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡೋದೇ ಆಗಲಿ, ಎಲ್ಲದರಲ್ಲೂ ಅವರು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾರಂತ ಎಲ್ಲರಿಗೂ ಗೊತ್ತು. ಇದೇ ರೀತಿ ಮುಂದಿನ ದಿನದಲ್ಲೂ ಅವರು ಇದೇ ರೀತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಅದೇ ರೀತಿ ನಮಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ MLA ಸಾಹೇಬರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ, ಉರಿ ತುಂಬಿಸ್ತಾರೆ. ಅವರ ಪ್ರೋತ್ಸಾಹದಿಂದನೇ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮಲ್ಲಿ ಸಾಧ್ಯ. ಯಾಕಂದರೆ ನಾವು ಅಷ್ಟೇ ನಾವು ಮಾಡಲು ಏನಾರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾನೆ ಇರ್ತೀವಿ. ಅದಕ್ಕೆಲ್ಲ ನಮ್ಮ ಎಸ್.ಟಿ. ಸೋಮಶೇಖರ್ ಗೌಡ್ರೆ ಕಾರಣ. ಅವರು ಹುಮ್ಮಸ್ಸು, ಅವ್ರು ಹೆಂಗೆ ಪ್ರತಿದಿನವೂ ಬೆಳಗ್ಗೆ ಎದ್ದು 8-9 ಗಂಟೆಯಿಂದನೂ ಕಾರ್ಯಕ್ರಮಗಳು ಅಟೆಂಡ್ ಮಾಡೋದು ನೋಡಿ, ಈ ಏಜಲ್ಲೂ ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಕೆಲಸ ಮಾಡ್ತಾರಲ್ಲ, ಅದನ್ನೆಲ್ಲ ನೋಡಿ ನಾವು ಅಷ್ಟೇ ಅವ್ರದ್ದು ಇನ್ಸ್ಪಿರೇಷನಲ್ಲೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿರೋದು. ನಾವು ಅಷ್ಟೇ ಅವ್ರು ನೋಡ್ತಾ ಇದ್ದಂಗೆ ನಮಗೊಂದು ಹುಮ್ಮಸ್ಸು ಬರುತ್ತೆ. ಆ ಹುಮ್ಮಸ್ಸಲ್ಲಿ ಬೆಳಗ್ಗೆ ಎದ್ದು ನಾವು ಒಂದು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದ್ಬಿಟ್ಟು ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ನಮ್ಮ ವಾರ್ಡ್ ಮಟ್ಟದಲ್ಲಿ ಏನೋ ಒಂದು ಕೆಲಸ ಮಾಡ್ತಾಯಿದ್ವಿ. ಮುಂದಿನ ದಿನದಲ್ಲಿ ನನಗೆ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ಕೊಟ್ಟಿದ್ದಾರೆ. ಇಡೀ ಕ್ಷೇತ್ರದಲ್ಲೂ ಸಾಹೇಬರಿಗೆ ಸಂಘಟನೆ ಮಾಡಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ಅವ್ರ ಜೊತೆ ಮುಂದಿನ ದಿನದಲ್ಲಿ ಅವ್ರನ್ನ ಶಾಸಕರು ಮಾತ್ರ ಅಲ್ಲ, ಒಂದು DCM ಇಲ್ಲ ಮಿನಿಸ್ಟ್ರು ಒಳ್ಳೆ ಖಾತೆಯನ್ನು ತಗೊಳ್ಬೇಕನ್ನೋ ಆಸೆ ನನಗೂ ಇಟ್ಕೊಂಡಿದ್ದೀನಿ. ಅದಕ್ಕೆ ಅವ್ರ ಜೊತೆ ಕೈ ಜೋಡಿಸಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅವ್ರಿಗೆ ಕ್ಷೇತ್ರದ ಮಟ್ಟದಲ್ಲಿ ಕೆಲಸ ಮಾಡಿ ಅವ್ರನ್ನ ಸಚಿವರು ಮಾಡೋದೇ ನಮ್ಮ ಒಂದು ಗುರಿಯಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಹೆಲ್ತ್ ಕ್ಯಾಂಪು ಬಂದ್ಬಿಟ್ಟು ಬೆಳಗ್ಗೆ 7:30-8 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಐ ಕ್ಯಾಂಪಿಂದ ಹಿಡಿದು ಶುಗರ್ ಮತ್ತು BP ಟೆಸ್ಟು, ಆಮೇಲೆ ನೆಕ್ಸ್ಟು ಹಾರ್ಟ್ ಟೆಸ್ಟ್ ಮಾಡ್ತೀವಿ. ಆಮೇಲೆ ECG, ENT
ಲೇಡೀಸ್ದು PCD ಎಲ್ಲ ರೀತಿಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಮತ್ತೊಂದು JDS ಇಂದ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇವತ್ತು ಸೇರ್ಪಡೆ ಕಮ್ಮಿ ಅಂದ್ರೆ ಒಂದು 200-300 ಜನ ಸೇರ್ಪಡೆ ಆಯ್ತಿದ್ದಾರೆ. ಅದು ನಮ್ಮ ST ಸೋಮಶೇಖರ್ ಗೌಡರು ಮಾಡೋ ಕೆಲಸನ ಮೆಚ್ಚಿ ಎಲ್ಲರೂ ಬಂದು ಇವತ್ತು ಸೇರ್ಪಡೆ ಆಯ್ತಿದ್ದಾರೆ. ಇದೇ ರೀತಿ ನೀವು ನೋಡ್ತಾ ಇರ್ಬೇಕು, ಈಗ ಇಡೀ ಕ್ಷೇತ್ರದಲ್ಲಿ JDS ಖಾಲಿ ಆಯ್ತೈತೆ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ JDS ಫುಲ್ ಖಾಲಿ ಆಯ್ತಿರೋದು ಯಾಕೆ ಕಾರಣ ಅಂದರೆ ನಮ್ಮ ST ಸೋಮಶೇಖರ್ ಅವರ ಡೆವಲಪ್ಮೆಂಟು ಮತ್ತು ಅವರ ಪ್ರೋತ್ಸಾಹ, ಅವರ ಒಳ್ಳೆ ಕೆಲಸ, ಅವರೆಲ್ಲರಿಗೂ ಸ್ಪಾನ್ಸರ್ನ ನೋಡಿ, ಆಮೇಲೆ ಪ್ರತಿಯೊಂದು ಕಾರ್ಯಕರ್ತರು ತನ್ನ ಮನೆಯವ್ರ ಥರ ನೋಡ್ತಾರೆ. ಅದಕ್ಕೋಸ್ಕರ ಇವತ್ತು ಬೇರೆ ಪಕ್ಷದಿಂದ ಎಲ್ಲರೂ ಪಕ್ಷ ಬಿಟ್ಟು ಇವತ್ತು ಬಂದೆಲ್ಲ ನಮ್ಮ ಕಾಂಗ್ರೆಸ್ಗೆ ಸೇರ್ಕೊಳ್ತಿದ್ದಾರೆ. ಅಂದರೆ ಅದು ಬರೀ ಕಾಂಗ್ರೆಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡಲ್ಲ, ST ಸೋಮಶೇಖರ್ ಅಭಿಮಾನಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ST ಸೋಮಶೇಖರ್ ಅಭಿಮಾನಕ್ಕೋಸ್ಕರನೇ ಇಷ್ಟು ಜನನೂ ಇವತ್ತು ಬಂದು 200-300 ಜನ ಸೇರ್ಪಡೆ ಆಯ್ತಿದ್ದಾರೆ. ಅದಕ್ಕೆ ನಮ್ಮ ಲೋಕೇಶ್ ಅಣ್ಣನಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಶ್ರೀನಿವಾಸ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.